ಬಿಎ ಪರೀಕ್ಷೆಗಾಗಿ ಸಜ್ಜಾಗಿದ್ದ ಆಕೆಗೆ ಮಳೆರಾಯ ಅಡ್ಡಿಯಾಗಿದ್ದ. ಊರು ದಾಟಿ ಪರೀಕ್ಷೆಗೆ ಹೋಗೋದಕ್ಕೆ ಬೋರ್ಗರೆಯೋ ನದಿ ಅಡ್ಡವಾಗಿತ್ತು. ಧೃತಿಗೆಡದ ವಿದ್ಯಾರ್ಥಿನಿ ನದಿಯನ್ನೇ ದಾಟಿ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದಾಳೆ. ಇದರ ಜೊತೆ ಕರಾವಳಿಯಲ್ಲಿನ ಮಳೆ ಆರ್ಭಟದ ಸ್ಟೋರಿ ಇಲ್ಲಿದೆ. ರಾತ್ರೋರಾತ್ರಿ ಅಬ್ಬರಿಸಿದ ಮಳೆಗೆ ನದಿ ಉಕ್ಕಿ ಹರಿತಾ ಇದೆ. ಕಾಗಿಣ ನದಿ ಅಬ್ಬರಕ್ಕೆ ಸೇತುವೆಯೇ ಮುಳುಗಿದೆ. ಆದರೆ ಪರೀಕ್ಷೆಗೆ ಹೋಗಬೇಕಾಗಿದ್ದ ವಿದ್ಯಾರ್ಥಿನಿಗೆ ಈ ಸೇತುವೆ ದಾಟೋ ಅನಿವಾರ್ಯತೆ ಎದುರಾಗಿತ್ತು. ವಿದ್ಯಾಭ್ಯಾಸದ ಬಗ್ಗೆ ಕನಸು ಕಂಡವಳು ಭೋರ್ಗರೆಯೋ ನೀರಲ್ಲೇ ಹೆಜ್ಜೆ ಹಾಕಿದ್ದು. ಮಳೆ ಅಬ್ಬರಕ್ಕೆ ಮುಳುಗಿ ಹೋದ ಕಾಗಿಣ ನದಿ ಸೇತುವೆ. ಪರೀಕ್ಷೆಗಾಗಿ ಭೋರ್ಗರೆಯೋ ನದಿಯಲ್ಲೇ ನಡೆದ ವಿದ್ಯಾರ್ಥಿನಿ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಕಾಗಿಣ ನದಿ ಭೋರ್ಗರಿತಾ ಇದ್ದು, ಸೇಡಂ ತಾಲೂಕಿನ ಸಂಘಾವಿ ಗ್ರಾಮದ ಸೇತುವೆ ಮುಳುಗಿ ಹೋಗಿದೆ. ವಿಷಯ ಅಂದ್ರೆ, ಇದೇ ಗ್ರಾಮದ ವಿದ್ಯಾರ್ಥಿನಿ ರಾಣಿ ಮೂಗತಿ ಬಿಎ ಅಂತಿಮ ವರ್ಷದ ಪರೀಕ್ಷೆಗಾಗಿ ಸೇಡಂಗೆ ಹೋಗಬೇಕಾಗಿತ್ತು. ಸೇತುವೆ ಮೇಲೆ ನೀರು ಹರಿತಾ ಇರೋ ಕಾರಣ ಪರೀಕ್ಷೆ ತಪ್ಪಿಸಿಕೊಳ್ಳೋ ಭಯ ಶುರುವಾಗಿತ್ತು. ಆದರೆ ಪರೀಕ್ಷೆ ಬರೆಯಲೇಬೇಕು ಅಂತ ಪಣತೊಟ್ಟ ವಿದ್ಯಾರ್ಥಿನಿ ತಂದೆಯ ಕೈ ಹಿಡಿದು ಸೊಂಟದವರೆಗಿನ ನೀರಿನಲ್ಲೇ ಹೆಜ್ಜೆ ಹಾಕಿದ್ದಾಳೆ. ಪರೀಕ್ಷೆ ಬರೆದು ವಾಪಸ್ಸಾಗಿದ್ದಾಳೆ. ಪಪ್ಪ ಅವ್ರಿಗೆ ಹೇಳ್ದೆ ನಾನು, ಅವರು ಈಜು ಬರ್ತಿತ್ತು. ಈಜು ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಜು ಬರ್ತಿತ್ತು, ಅದ್ರ ಸಲುವಾಗಿ ಅವರು ಆಚೆ ಕಡೆ ದಡಕ್ಕೆ ಮುಟ್ಟಿಸಿದ್ರು. ಆಮೇಲೆ ಹಿಂದಿ ಪೇಪರ್ ಬರೆದು ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದಿದ್ದೆ. ಅವಾಗ ಕಡಿಮೆ ಆಗಿದ್ದವು ನೀರು. ಪ್ರತಿ ವರ್ಷದ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಎದುರಾಗ್ತಾ ಇದೆ. ಸೇತುವೆ ಎತ್ತರ ಮಾಡಿ ಅಂತ ಶಾಸಕ ಹಾಗೂ ಸಚಿವರಾಗಿರೋ ಶರಣ್ ಪ್ರಕಾಶ್ ಪಾಟೀಲ್ಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಏನು ಈ ಬ್ರಿಡ್ಜ್ ಮೇಲೆ ನಿನ್ನೆ ತಂದೆ ಮತ್ತು ಮಗಳು ಇಬ್ಬರು ಏನು ಇದನ್ನು ದಾಟ್ಕೊಂಡು ಹೋಗಿ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥದ್ದು. ಕಾಗಿಣ ನದಿ ನಿನ್ನೆ 2-3 ದಿನಗಳಿಂದ ನಿರಂತರವಾಗಿ ಮಳೆ ಬಂದ ಪರಿಣಾಮ ಸಾಕಷ್ಟು ತುಂಬಿ ಹರಿತಾ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಮಳೆ ಅಬ್ಬರಿಸ್ತಾ ಇದ್ದು, ಪಕ್ಕದ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲೂ ವರುಣಾರ್ಭಟ ಜೋರಾಗಿತ್ತು. ಚೆರುವತ್ತೂರಿನ ವೀರಮಲ ಬೆಟ್ಟ ಕುಸಿದಿದ್ದು, ಕನ್ಯಾಕುಮಾರಿ ಪನ್ವೇಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಪರ್ಕ ಬಂದಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಕಳೆದ ವರ್ಷ ಗುಡ್ಡ ಕುಸಿದು 11 ಜನ ಪ್ರಾಣ ಬಿಟ್ಟಿದ್ರು. ಗುಡ್ಡದ ಮಣ್ಣು ಗಂಗಾವಳಿ ನದಿ ಸೇರಿದ್ದು, ನದಿಯಲ್ಲೂ ಸಣ್ಣ ದ್ವೀಪವಾಗಿದೆ. ಸದ್ಯ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು, ನದಿಯಲ್ಲಿರೋ ಮಣ್ಣಿನಿಂದಲೇ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ. ಮಣ್ಣು ತೆರವಿಗೆ ಟೆಂಡರ್ ಕರೆಯಲಾಗಿದೆ, ಆದರೂ ಇದುವರೆಗೂ ಕೆಲಸ ಶುರುವಾಗಿಲ್ಲ. ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು 1 ವರ್ಷ ಕಳೆದರೂ ಸಹಿತ ಇಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಇನ್ನೂ ಬಹಳಷ್ಟು ಬದಲಾವಣೆ ಆಗಿಲ್ಲ. ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಗಂಗಾವಳಿ ನದಿಯಲ್ಲಿ ನಿರ್ಮಾಣವಾಗಿರುವಂತಹ ದ್ವೀಪ ನಡುಗಡ್ಡೆಗಳನ್ನು ನೋಡ್ತಾ ಇದ್ದೀರಾ. ನಿರಂತರ ಮಳೆಯಿಂದಾಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಾವಲಹಳ್ಳಿ ಗ್ರಾಮದಲ್ಲಿ ಮನೆ ಕುಸಿದಿದೆ. ಮನೆಯಲ್ಲಿದ್ದ ಶಿವಪ್ಪ ಪತ್ನಿ ಹಾಗೂ 2 ಮಕ್ಕಳು ಮನೆಯಿಂದ ತಕ್ಷಣ ಹೊರಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.